ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪಾಜಿಯವರ ಪವಿತ್ರವಾದ ಪಾದಾರವಿಂದಗಳಿಗೂ ಕೊಡಬಿಟ್ಟು ಇಲ್ಲಿವರೆಗೆ ಈ ಪುಣ್ಯ ಸ್ಮರಣೆ ಬಗ್ಗೆ ಮಾತನಾಡಿದಂಥ ಎಲ್ಲ ಪೂಜ್ಯರಿಗೂ ಹಾಗೂ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತೆ. ಪುಣ್ಯ ಸ್ಮರಣೆ ಹೆಂಗೆ ಮಾಡಬೇಕು ಅನ್ನೋದು ಈಗ 7 ದಿನದ ಪರ್ಯಂತ ಹೇಳ್ಕೊಂತ ಮುಂದೆ ಹೆಂಗೆ ಮಾಡಬೇಕು. ಪುಣ್ಯ ಅಂದ್ರೆ ಎದಕ್ಕಂತ ಈಗ ಡಾಕ್ಟರ್ ಹೇಳಿದ್ರು, ಫಕೀರ್ ಶೆಟ್ಟಿ ಡಾಕ್ಟರ್ ಅವರು, ನಾನು ಹೋದರೆ ಹೋಗಬಲ್ಲೆ ಅಂತ. ನಾವು ಪುಣ್ಯವಂತರು ಅಹಂಕಾರ ನಾಶ ಮಾಡಿಕೊಂಡಾಗ ನಾವು ಅದ್ರ ಸ್ಮರಣೆ ಮಾಡಕ್ ಬರ್ಬೇಕು. ಇದಕ್ಕೆ ನಾನು ಅಂತ ಎದಕ್ಕಂತೀವಿ? ನಾವು ಅಲ್ಲದಕ್ಕೆ ನಾನು ಅಂತೀವಿ. ತನಗೆ ತಾನು ಅಂದ್ರೆ ಅದು ಅಹಂಕಾರ ಅಲ್ಲ. ಇದ್ದಿರುವಿಗೆ ನಾನಾ ದೇವರು ಅಂದ್ರೆ ಅಹಂಕಾರ ಅಲ್ಲ. ಈ ದೇಹ ನಾನು ಅನ್ನೋದು ಅಹಂಕಾರ. ದೇವರ ನಾನದೇನು ಅನ್ನೋದು ಅಹಂಕಾರ ಅಲ್ಲ. ಮೂಲ ವಸ್ತು ನಡಬರ್ಕ್ ಬಂದದ್ದು ನಾನಂತ ತಿಳ್ಕೊಂಡೇವು. ನಾವು ಮೊದಲು ಇದ್ದು ಮೂಲ ವಸ್ತುವನ್ನು ಬಿಟ್ಟೇವಿ, ಅದನ್ನು ಮರ್ತೇವೆ. ಇದು ನಡಬರ್ಕ ಬಂದದ್ದು ಹೋಗ್ಬೇಕು ನೋಡಿ, ಅಂದ್ರೆ ಮೂಲ ವಸ್ತುವಿನ ಅನುಭವ ನೋಡ್ಬೇಕು. ಅದಕ್ಕೆ ಅವರು ಕನಕದಾಸರು ನಾನು ಹೋದರೆ ಹೋಗಬಲ್ಲೆ ಅಜ್ಜವ್ರು ಅದ ಮಾತು ಹೇಳ್ತೀರಿ. ನಾ ಸಾತ್ರ ನಾ ಏನು ಹೇಳೋದ್ರು ನೋಡ್ಪ ಅಂತಿದ್ರು ಅಜ್ಜವ್ರು. ಅಂದ್ರೆ ದುಃಖ ಅನ್ನೋದ ಉಳಿದಿಲ್ಲ. ಅಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನರಿಯುವುದು ಏನಾಗಾದ. ಅಹಂಕಾರ ನಾಶ ಆದ್ಮ್ಯಾಗ ಅದು ಏನು ದೊಡ್ಡ ಕೆಲಸ ಇಲ್ಲ. ಅದು ಅಹಂಕಾರ ನಾಶ ಆಗುದು ಬಹಳ ಕಠಿಣ. ಬೇಕಾದಂಗ ನಾ ಹೇಳ್ತೇನೆ ಕೇಳ್ತೇನೆ ಅನ್ಕೊಳ್ಳಿ, ಅದು ಹೋಗುದು ಬಹಳ ಕಠಿಣ. ಎಲ್ಲ ಶಾಸ್ತ್ರ ಪಾರಂಗತ ತಿಳಿಯಲಹುದು, ಒಲಿದು ಬಿಡಲಹುದು. ಭೂತಲದಳು ಆನೆಂದು ಅಹಂಕರಿಸದಿರುವುದು ಅಚ್ಚರಿ ಅಂದ. ನಿಜಗುಣವ್ರು ಇದ್ರಾಗ ಸ್ಪಷ್ಟ ಹೇಳ್ಯಾರ. ಅಹಂಕಾರ ಬಂದ್ಬಿಡ್ತೈತಿ. ನಾ ಹೇಳುದು ನಾನಲ್ಲಪ್ಪ, ಕೇಳುದು ನಾನಲ್ಲ. ಯಾವ್ದಾರ ಹೇಳಿದ್ದಿತ್ತು ಯಾವ್ದಾರ ಕೇಳಿದ್ದಿತ್ತು ಅದು ನನ್ಗೆ ಸಂಬಂಧ ಇಲ್ಲ. ನಮ್ಮಂತ ಪುಸ್ಕೊಂಡು ನೋಡುದು ಬಹಳ ಕಠಿಣ ಐತಿ. ನಾನೇ ಹೇಳಿ ನಾನು ಅಹಂಕಾರ ಬಂದ್ಬಿಡ್ತೈತಿ. ಯಾರ ಚಪ್ಪಳಿ ಹೊಡೆದ್ರೆ, ಯಾರ ಹೊಗಳಾಕತ್ರಂತಿ ಜಗತ್ತ, ಶಾಸ್ತ್ರಿ ತರಹರಿ ಜಗದ್ಗುರು ಅನುಣಮತಿ ವಿಜಿತೇಂದ್ರಿಯ ಅಂತ ಹೊಗಳಾಕತ್ತ ಕೂಡಲೇ ಆನೆಂದು ಅಹಂಕರಿಸದಿರುವುದು ಅಚ್ಚರಿ. ಅಹಂಕಾರ ಬಂದ್ಬಿಡ್ತದೆ. ಬಂದ ಕೂಡಲೇ ಹೋತವು. ನಿನಗಿದು ಅನುಭವಕ್ಕೆ ಬರುವುದು ಇಲ್ಲ. ಅದಕ್ಕೆ ಶಿವಾನಂದ ಅಜ್ಜವ್ರ ಅಪ್ಪ ಅವ್ರಿಗೆ ಅಂತಿದ್ದಂತೆ, ಬಂದೈತಿ ನಿನಗೆ ಅಂತಿದ್ರಂತ. ಇಲ್ಲ ನಾ ಏನ ಇಲ್ರಿಪ್ಪ ಅಂತ ಅಂದ್ಬಿಟ್ಟು, ಇಲ್ಲ ಬಂದೆ. ಡಬಲ್ ಡಿಗ್ರಿ ಗೌಡಿಕೆ ಯಾಕ್ರಿ ಅಮಲ, ಬೇಕಾದಂಗ ಒತ್ತಂದಾರ, ಸಾಕಷ್ಟು ಭೂಮಿ ಅನುಕೂಲ ಐತಿ, ಅದು ಬಂದೈತಿ ನಿನಗೆ. ಇಲ್ರಿಪ್ಪ ನನಗೇನು. ಅಪ್ಪ ಅವ್ರ ಹಿಂಗ ಅಂತಿದ್ರು. ಖರೇನ ಅದು ಭಾಳ ಕಠಿಣ ಐತಿ. ಅದು ಹೋಗು ಮತ ನಮಗಿದ ಹೋಗಿ ಬರುವುದು. ಯಾಕೆ ನಮ್ಗೆ ಅನುಭವ? ಅಹಂಕಾರ ಅಡ್ಡಿಯನ್ನು ಉಂಟು ಮಾಡಿದ್ರು. ಖರೇನ ಅದ ಇನ್ನೂ ತನಕ ಹಣಿಗೆ ಹೋದ್ ಮಿನಿ ಮಾಡಿದ್ರು ನನಗಿದ ಅನುಭವ ಬರುದು ಅಂತ ಅಪ್ಪ ಬಂದಿದ್ರು ಹೇಳ್ತಿದ್ರು ಅವರು. ಆದರೂ ಆ ಸ್ಥಿತಿ ಮಾಡ್ತಿದ್ರು. ಬಂದಿಲ್ಲ ಅಂತ ತಿಳಿದೈತೆ ಅನ್ನೋವಾಗ ಅದು ತಿಳಿದಿಲ್ಲ ಅಂತ, ತಿಳಿದೈತೆ ಅನ್ನೋವಾಗ ತಿಳಿದಿಲ್ಲ ಅನ್ನೋವಾಗ ತಿಳಿದೈತೆ ಅಂತ ಅದರ ಮರ್ಮ. ನಾವು ತಿಳಿದೈತೆ ಅಂತ ಹೇಳ್ತಾನ, ನಿದ್ದೆ ಹೆಚ್ಚದಾನ ನಿದ್ದೆ ಹೆಚ್ಚೈತಪ್ಪ ಅಂತ ಹೇಳ್ತಾನ. ಹೇಳುದಿಲ್ಲ. ಬ್ರಹ್ಮವನ್ನ ಅರಿದೊಡೆ ಸುಮ್ಮನಿರಬೇಕು, ಅರಿದನೆಂದೊಡೆ ಕಳವು ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ. ತಿಳಿದೇ ಅಂತಾರೆ ತಿಳಿದಿಲ್ಲ. ನಾನು ಅನ್ನೋದು ಅಹಂಕಾರ ಹೋಗು. ಅದಕ್ಕೆ ನಾನು ಹೋದರೆ ಹೋಗಬಲ್ಲೆ. ಯಾರು ಹೋಗುದಿಲ್ಲ ಅಂದ್ರೆ ನೀನ ಹೋಗೋಣ ದೊಡ್ಡ ಸಾಕು ಅಂತ ಕೆಲವರು ತಿಳ್ಕೊಂಡು. ನಾನು ಅನ್ನುವಂಥ ಅಹಂಕಾರ ಒಳಗಾದ ಮೂಲ ಅಹಂಕಾರ ನಾಶ ಆಗುತ್ತೆ. ನಡವರ್ಗ ಬಂದದ್ದು ಅಹಂಕಾರ ಮೊದಲಿಲ್ಲ. ಅದು ಮೊದಲು ಪ್ರಥಮ ಅನುಭವ ಸ್ಥಿತಿ, ಮೊದಲಿನ ಸ್ಥಿತಿ ಕಡೆ ನಾವು ಕೊಟ್ಟಾಗ ಅಲ್ಲಿ ಅಹಂಕಾರ ಇಲ್ಲ. ಅವಾಗ ಅದಕ್ಕೆ ನಾನು ಅಂತ ಅನ್ಕೊಂಡಾನ. ಮೊದಲಿಗೆ ನಾನು ಅಂತ ಅದಕ್ಕೆ ಅನ್ಕೊಂಡಾನ. ಇದ್ದು ಇರುವಿಗಿನ ಆ ಆನಂದಮಯವಾದ ಇರುವಿಗಿನ ಅಹಂ ಬ್ರಹ್ಮಾಸ್ಮಿ, ನಾನು ಆನಂದ ಸ್ವರೂಪನಿದ್ದೇನೆ ಅಂತ ಮೊಟ್ಟ ಮೊದಲಿಗೆ ಫಸ್ಟ್ ಇಂಟ್ಯೂಷನ್ ಅಪೌರದಕ್ಕೆ. ಅದನ್ನು ಯಾವಾಗ ನಾವು ಹೊರಗಿಡಿದೀವಿ ಪ್ರಥಮಾನುಭೂತಿ, ಅವಾಗ ನಮ್ಮ
ಋಷಿ ಋಣ ಮುಟ್ತಿ ಅಂದ್ರಂತವ್ರು. ಮೊದಲನ ಪ್ರಥಮ ಅನುಭೂತಿ ಸ್ಥಿತಿ ಕಡೆ ಅದನ್ನು ಯಾರು ಅದನ್ನು ಅನುಭವ ತೋತಾರ, ತಮ್ಮ ಎಲ್ಲ ಅನ್ಯ ಭಾವನೆಗಳನ್ನೆಲ್ಲ ಅಳೆದು ಮೂಲ ಇರುವಿನ ಅನುಭವವನ್ನು ಮಾಡಿಕೊಂಡಾಗ ಅದಕ್ಕೆ ತನ್ನ ಇರುವಿನ ಅನುಭವ ಅದು ಎಲ್ಲರಿಗೆ ಅದು ಐದು ಬರ್ತೈತಿ. ಈ ನಡವಳಿಕೆ ಬಂದದ್ದನ್ನು ನಾವು ತಿಳ್ಕೊಂಡು ಕುಂತೇವಲ್ಲ, ಅಜ್ಞಾನದ ಮೂಲಕ ತಮ್ಮ ಮೂಲ ಸ್ಥಿತಿಯನ್ನ ನಾವು ಬಿಟ್ಟೇವಿ. ಬಿಟ್ಟು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡದ್ದು ಒಂದು ದೊಡ್ಡ ಪಾಪ ಅಂತ ದುಃಖಿಗಳಾಗಿವು ನಾವು. ಅದಕ್ಕೆ ಹೇಳ್ಯಾರ ರಾಮತೀರ್ಥರು, ದೇಹ ನಾನೆನ್ನುವುದೇ ಮಹಾಪಾಪ, ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ. ಹೌದು, ಅದಕ್ಕೆ ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ನೀವು ಹೊಸದಾಗಿ ನೀ ಮೂಲ ಇದ್ದು ವಸ್ತು ನೀನಾಗಿ ಉಳಿದಾಗ ದೇವ ಸ್ವರೂಪಿಗಳೇ ಅದೇ. ನಾವು ಏನೇನೋ ಕಲ್ಪಿಸ್ಕೊಂಡು ಕೂತೇವೆ, ದೇವರಂದ್ರೆ ಎಲ್ಲೋ ಒಂದು ಐತಿ, ಬೇರೆ ನಮ್ಮ ಯಾವುದೋ ಒಂದು ಲೋಕದಾಗ ಐತಿ ಅಂತ ತಿಳ್ಕೊಂಡಿವಿ. ಎಲ್ಲಿ ಇಲ್ಲ, ನಿನ್ನ ಬಿಟ್ಟ ದೇವರಿಲ್ಲ. ಹೇಳ್ತಾರಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ, ತಾನು ಬಿಟ್ಟ ದೇವರಿಲ್ಲ ಅಂತ. ಅನುಭವಗಳು ಕೇಳಿದ ಮಾತು. ಯಾರು ಅದನ್ನ ತಿಳ್ಕೊಂತಾರ ಅವ್ರಿಗೆ ಅದರ ಮರ್ಮ ಹೊಡಿತೈತಿ. ಸಾಮಾನ್ಯವಾಗಿ ಎಲ್ಲರೂ ಲೋಕದ ಜನ ಇನ್ನೊಂದು ದೇವರು ಒಂದು ಐತಿ, ಇದನ್ನೆಲ್ಲ ನಡ್ಸೋ ಒಬ್ಬ ಅದಾನನ್ನು ತಲೆಯಾಗಿ ಇನ್ನ ಕುಂತು ಬಿಟ್ಟಿರ್ತಾರೆ. ಯಾರೂ ಇಲ್ಲ ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ನಿಜವನ್ನ ತಿಳಿದ ಮ್ಯಾಗ ಅನ್ಯದ್ದೇನು ಅವಗೇನು ಇಲ್ಲ. ಎಲ್ಲಿ ಇನ್ನೊಂದನ್ನ ನೋಡ್ತಾನ, ಇನ್ನೊಂದನ್ನ ಕಾಣ್ತಾನ, ಅವನು ದುಃಖವನ್ನು ಹೊಂದ. ಎಲ್ಲಿ ಇನ್ನೊಂದನ್ನ ನೋಡೋದಿಲ್ಲ, ಇನ್ನೊಂದನ್ನ ಕಾಣೋದಿಲ್ಲ, ಅವನ ಸುಖದಿಂದ ಇರ್ತಾನೆ. ಅದಕ್ಕೆ ಅಂತ ಸ್ಥಿತಿಯನ್ನು ನಾವು ನೀವೆಲ್ಲ ಪಡಿಬೇಕಾಗಿದೆ. ಅನುಭವಿಗಳು ಅದನ್ನ ಹೇಳ್ತಾರೆ, ನನ್ನ ಹೊರತ ಮತ್ತೊಂದು ಏನೂ ಇಲ್ಲ ಅಂತ ಅದನ್ನ ಹೇಳ್ತಾವ. ಕುರಾನ್ ಸುಧಾ ಅದನ್ನ ಹೇಳ್ತೈತಿ, ಬೈಬಲ್ ಅದನ್ನ ಹೇಳ್ತೈತಿ, ನಮ್ಮ ಭಗವದ್ಗೀತಾ ಎಲ್ಲ ಧರ್ಮ ಗ್ರಂಥಗಳು ಅದನ್ನ ಹೇಳ್ತವೆ. ಅದು ಬೇರೆ ಬೇರೆ ಇಲ್ಲ ಎಲ್ಲರಿಗೂ ಒಂದೈತಿ. ಜಗತ್ತಿನ ಮಾನವರಿಗೆಲ್ಲ ಅದನ್ನ ಒಂದು ಇದು ಮನಸ್ಸು ನಾನಂತ ತಿಳ್ಕೊಂಡ ಅವ ಮನುಷ್ಯ. ಹೌದು, ಮನಸ್ಸಿಲ್ದವ ದೇವರು. ಮನಸ್ಸು ನಾನಂತೆ ತಿಳ್ಕೊಂಡ ಒಬ್ಬ ಮನುಷ್ಯ ಅಂದರು. ಮನಸ್ಸೊಳವನೇ ಮನುಷ್ಯ. ಮನಸ್ಸು ನಾಶ ಮಾಡ್ಕೊಂಡಾನೆ ಅವ ದೇವರ ಅದಾನ. ಮನಸ್ಸು ತಾನ ಕಲ್ಪನಾ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಎತ್ತಾಗ ಹೊಂಟ್ಬಿಟ್ಟಿವಿ ನಾವು. ಜನ್ಮ ಜನ್ಮ ಅಂತ ತಿರುಗಾಡ್ತದೆ. ಮನೋನಾಶ ಮಾಡ್ಕೋದು ಮನುಷ್ಯಗೆ ಅದ ದುಃಖ ಪಡ್ತೈತಿ. ಸಂಕಟ ಪಡೋದ ಮನಸ್ಸ ಹೋಗಲ್ಲ. ಅದಕ್ಕೆ ಕುರಾನ್ಗಳು ಅದನ್ನ ಹೇಳ್ಯಾರ, ಯಾವನು ದುಃಖ ಪಡುತ್ತಿರುವವನು ಅವನನ್ನು ಕೊಂದು ಹಾಕಿರಿ ಅಂತ. ಇದರ ಅರ್ಥ ಹೆಂಗ ನಾವು ಅಪಾರ್ಥ ಮಾಡ್ಕೋತೀವಿ. ಹೌದಿಲ್ಲ? ಯಾವನು ದುಃಖ ಪಡುತ್ತಿರುವನು ಅವನನ್ನು ಕೊಂದು ಹಾಕಿರಿ ಅಂತ. ದುಃಖ ಪಡುವಂತಹದ್ದ ಮನಸ್ಸ ತಾನ ಕಲ್ಪಿಸ್ಕೊಂಡ ಅದನ್ನು ನಾಶ ಮಾಡ್ಕೊಂಡು, ತಾನ ಕಲ್ಪಿಸ್ಕೊಂಡು ಎಲ್ಲ ಆರೋಪ ಮಾಡ್ಕೊಂಡು ತಾನ ಕಲ್ಪನಾದ ಸಿಕ್ಕೊಂಡು ಒದ್ದಾಡ್ತೈತಿ. ಯಾರು ನೀನು ಕಲ್ಪಿಸ್ಕೊ ಅಂತ ಹೇಳಿದ ಜಗತ್ತನ್ನ ಯಾರು ಕಲ್ಪಿಸ್ಯಾರ? ನೀನು ಅದು ಮನಸ್ಸಿನ ಕಲ್ಪನಾ ಆಯಿತು. ಸಂಕಲ್ಪ, ಮನಸ್ಸಿನ ಸಂಕಲ್ಪದಿಂದ ಇದು ಉತ್ಪನ್ನ ಆಗೈತಿ ಜಗತ್ತು. ಇದನ್ನು ಯಾರೂ ಮಾಡಿಲ್ಲ. ಒಬ್ಬ ಮಾಡ್ಯಾನಂತ ತಿಳ್ಕೊಂಡ ಐತ ನಾವು ಚಂಡ ಹಿಟ್ಟು ತೊಗೊಂಬಾಲಿ ಅಂತಿದ್ದ. ಎಲ್ಲಿ ಮಾಡಿದವನು ಕರ್ಕೊಂಬ, ದೇವ್ರು ಯಾರು ಅದಾನ ನಾ ಮಾಡ್ಯಾನಂತ ನಾವು ದೇವ್ರ ಯಾರಿಗಾರ ಭೇಟಿಯಾಗ್ಯಾವ ನಾವು ಮಾಡ್ಯಾನಂತ ಬಂದು ಹೇಳೈತೇನೆ ನಿನಗೆ? ಇಲ್ಲದ ಜನರ ತಲೆಯಾಗ ಹೋಗಿಸಿ ಒಬ್ಬ ದೇವರದಾನ ಅನ್ನೋ ತಲೆಯ ಭಾವನೆ ತುಂಬಿಬಿಟ್ಟೆ. ಅದಕ್ಕಾಗಿ ಭಯ ಉಂಟಾಗ್ತದೆ. ಇನ್ನೊಂದು ಐತಂದ್ರೆ ಇನ್ನೊಂದು ಐತಂತ ದೇವರ ಜನರು ಐತಂತ ನಡ್ಕೋದು ಉಪಾಸನೆ ಮಾಡೋರಿಗೆ ನರಕ ತಪ್ಪುದಿಲ್ಲ ಅಂತ ಶ್ರುತಿ ಅದ. ಪ್ರಬಲತರ ಶ್ರುತಿ, ಯೋನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯೋನಿಷು ಜಾಯತೆ ಅಂತ. ಇನ್ನೊಂದು ದೇವರ ಐತಿ ಅಂತ ತಿಳ್ಕೊಂಡ ಅದನ್ನ ನಡ್ಕೋದು, ಪೂಜೆ ಮಾಡೋದು, ಏನೇನು ಮಾಡ್ತೇವಲ್ಲ, ಅಭಿಷೇಕ ಮಾಡೋದು, ನನಗೆ ಅದು ಕೊಡ್ತೈತಿ, ಇದು ಬೇಡಿದ್ದೆಲ್ಲ, ಅದು ಮೂರ್ಖತನ, ಅತ್ಯಂತ ಮೂರ್ಖತನ. ಇದನ್ನು ಸಾಮಾನ್ಯ ಜನರಿಗೆ ಇದು ಹೇಳಿದ್ರು ತಿಳಿದಿನಿ. ನಿಜವನ್ನ ತಿಳಿದವಂಗಷ್ಟ ಸಾಮಾನ್ಯ. ಅದಕ್ಕೆ ಇದನ್ನ ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು ಅಂತಿದ್ರು. ನಾನಾ ದೇವ್ರಂತ ದೇವ್ರೊಬ್ಬ ಅದಾನು ಅಂದು ತಿಳಿಯಾಗಿ ಎಲ್ಲರಿಗೆ ಅದೇ ತುಂಬಿಬಿಟ್ಟೆ. ನಾವು ರೆಡ್ಡಿ ತಿಮ್ಮಾಪುರದಾಗ ಇದ್ದಾಗ ಅಕ್ಕವ್ರ ಹತ್ರ ಅಲ್ಲಿ ಹೊರಗೆ ನಾವು ಜಳಕ ಮಾಡುವಾಗ ಈ ವಾರಕ್ಕೆ ಹೋಗೋ ಮಂದಿ ಹೆಣ್ಮಕ್ಳದು ಹೋಗಿದ್ರು. ಹೋಗುವಾಗಪ್ಪ ಅವರು ಭಾಳ ಅಜ್ಜವ್ರು ಭಾಳ ಅದಾರಿ, ಎಲ್ಲ ಅವ್ರಿಗೆ ಅಷ್ಟೆಲ್ಲ ಹೋಕ್ಕವು, ಎಂಥ ತ್ರಾಸ ಐತೆ ಅಂದ್ರೆ ಎಲ್ಲ ನಿವಾರಣೆ ಹಾಕೊಂಡು ಹೋಗ್ಬೇಕಂತಿಲ್ಲ. ಹೌದು ಎಲ್ಲ ಐದು ಕರೆ ಒಂದೇ ಕೆಟ್ಟೈತೆ, ಅವ್ನು ದೇವ್ರು ಇಲ್ಲ ಅಂತ ಇದು ಒಂದೇ ಕೆಟ್ಟೈತೆ ಅಂತ ಹೋಗ್ಬೇಕಂತ.
ಹಿಂಗೆಲ್ಲ ಸಾಮಾನ್ಯ ಜನರಿಗೆ ಏನು ದೇವರಂದ್ರೆ ಅರುವ ದೇವರು, ನಿನ್ನ ಬಿಟ್ಟು ಅದ ನೀನ ಅದ ಅದೇ, ನೀನ ಎಲ್ಲ ತಿಳಿಯುವ ಅರುವ ದೇವರು. ಅರಿವಿಸ್ಕೊಳ್ಳೋದು ಯಾವುದೋ ದೇವರಲ್ಲ. ನೀನು ಅರಿವಿಸ್ಕೊಳ್ಳೋದಕ್ಕೆ ದೇವ್ರಂತ ಅಂತಿ. ಗುಡಿ ಗುಂಡಾರದಾಗ ಇಟ್ಟದ್ದು ದೇವರೆಲ್ಲ ಪುಣ್ಯಕ್ಷೇತ್ರ ನಿಮ್ಮಿಂದ ಅವು ಅರಿವಿಸ್ಕೊತಾವು, ಜಡ ಅದಾವು. ಹೌದಿಲ್ಲ? ಅರುವಲ್ಲದನೋ ಜಡವೆಂದು ಬಿಡುವನೇ ಜಾಣದ ದೇವ. ಹಿಂಗೆ ಗಟ್ಟಿ ತಿಳ್ಕೊಬೇಕಲ್ಲ. ನಾವು ಯಾರದರ ಮಾತು ಕೇಳಿದ್ಕಿಲ್ಲ ತಡೆಯಲಿಕ್ಕೆ ಅದು ಒಬ್ಬ ಇರ್ಬೋದು ಬಿಡಪ್ಪ, ಮತ್ತೆ ಏನಾರ ನಮಗೂ ಏನಾರ ಪಾಪ ಬಂದಿತ್ತು ಮತ್ತೆ ಅಂತೇಳಿ ಹೆದರ್ತೇವೆ ನಾವು. ಯಾಕೆ ಆ ಎಲ್ಲ ಯಾವುದೋ ಹೆದರಿಕೆ ಇರಬಾರ್ದು, ಯಾವಾಗಲೂ ನಾವು ಸುಖದಿಂದ ಇರ್ಬೇಕನ್ನೋಗಿದ್ರೆ ಮಹಾತ್ಮರ ಸಂಘ ಮಾಡಿ. ಸಂಘ ಮಾಡಿದಾಗ ನಿನಗಿದು ಅನುಭವ ಕೊಡ್ತದೆ. ಬಾಕಿ ಎಲ್ಲಿ ಸಿಗುದಿಲ್ಲ ನಿನಗೆ. ಎಲ್ಲ ಸಾಧು ಸನ್ಯಾಸಿ ಮಠಾಸ್ತರು ಎಲ್ಲಿ ಅಡ್ಡಾಡಿದ್ರು ಒಬ್ಬ ದೇವರದಾನ ಪರಮಾತ್ಮನ ಇದೆಲ್ಲ ಇದಂತ ಕಲ್ಪನಾ ಮಾಡಿ ಅದರಾಗ ನಮ್ಮನ್ನು ಗಟ್ಟಿ ಮಾಡಿ ಬರ್ತಾರೆ ಅವರೆಲ್ಲ. ನಿಜವನ್ನ ತಿಳಿದ ಬ್ರಹ್ಮನಿಷ್ಠರಿಗೆ ಮಾತ್ರ ಇದು ಸಾಧ್ಯ ಐತಿ. ಇದನ್ನು ತಲೆಯನ್ನು ಮಡ್ಡು ಬಿಡ್ಸಾಕ ಇಲ್ಲ ಅಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಈ ಹುಚ್ಚು ಎಲ್ಲರಿಗೆ ಐತಿ. ದೇವರೊಬ್ಬ ಅದಾನ, ನಮಗೆಲ್ಲ ಇದನ್ನು ಕೊಡ್ತಾನ, ಭಕ್ತಿ ಮಾಡಪ್ಪ ಅಂತ. ಭಕ್ತಿ ಅಂದ್ರೆ ನಮ್ಮ ಇರುವಿನ ಅನುಸಂಧಾನ, ನಮ್ಮೊಳಗೆ ನಮ್ಗೆ ಪ್ರೀತಿ, ನಮ್ಮಲ್ಲಿ ನಮ್ಗೆ ಆತ್ಮ ಪ್ರೀತಿ, ಅದಕ್ಕೆ ಭಕ್ತಿ ಅಂತ. ಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧೀಯತೆ ಅಂತ. ನೀ ಇನ್ನೊಂದು ಐತೆ ಅಂತ ಕೈ ಮುಗುದು ಕಾಲು ಮುಗುದು ಅದು ಭಕ್ತಿ ಅಲ್ಲ. ಮಾಡುವಕ್ಕೂ ಕೂಡ ಜೀವಿಗಳು ಕೂಡ ಸಂತೋಷಗೊಳಿಸಿ ಅವನು ಸಂತೋಷ. ಇದು ಪೂಜೆ. ಇದನ್ನು ಬಿಟ್ಟ ತದೇವ ಈಶ್ವರ ಪೂಜನಂ ಅಂತ. ಇದನ್ನು ಬಿಟ್ಟು ಇನ್ನುಳಿದ ಜಡವಸ್ತುಗಳ ಪೂಜೆ ಮಾಡೋದು ಅದು ದೇವರ ಪೂಜೆ ಅಲ್ಲ. ಯಾವುದೇ ರೀತಿಯಿಂದ ಇಲ್ಲ, ಕಷ್ಟದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಸಂತೋಷಗೊಳಿಸೋದು. ಏನಕ್ಕೇನು ಪ್ರಕಾರ ಏನ ಯಶ ಕಶ್ಯಾಪಿ ದೇಹಿನ ಸಂತೋಷ ಜನಯಿತ್ವಾಜ್ಞಸ್ತದೇವ ಈಶ್ವರ ಪೂಜನ. ಅದಕ್ಕೆ ಅಂಥ ಒಂದು ಇದನ್ನ ಹೇಳಿಕೊಟ್ಟು ಹೋಗ್ಯಾರ. ಶಿವಾನಂದ ಅಜ್ಜ ಅವರಿಂದ ಇದು ಬಂದದ. ಯಾರು ಹೇಳ್ಬೇಕಿಲ್ಲ. ಜಗತ್ತೆಲ್ಲ ಅಡ್ಡಾಡ್ಕೊಂಡು ಬರೀ ನೀವು ಅಂದ್ರೆ ಅಜ್ಜ ಅವರು. ಅದಕ್ಕೆ ಅಂಥ ಒಂದು ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕೈತಿ. ಅದನ್ನೆಲ್ಲ ನಾವು ಕೇಳಿ ಅದನ್ನು ಮನನ ಮಾಡಿ ಆ ಸ್ಥಿತಿ ನಾವು ನೀವೆಲ್ಲ ಪಡೆಯೋಣ ಅಂತೇಳಿ ನನಗೆ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಶಿರು ಗ್ರಾಮದ ಸೌಭಾಗ್ಯ ಮಂಡಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು